ಅದಕ್ಕೆ ಭಗವಂತ ನನ್ನ ಕೈನಲ್ಲಿ ಶಕ್ತಿ ಇರೋ ತನಕ ದುಡಿತೀನಿ, ಆ ದುಡಿಯೋಕ್ಕೊಂದು ಅವಕಾಶ ಮಾಡು ಅಂತ ಅಷ್ಟೇ ಕೇಳ್ಕೊಂಡೆ. ನೋಡು, ಸ್ವಲ್ಪ ಹೊತ್ತು ಹಿಂದೆ ಮುಂದಿನ ತುತ್ತು ಎಲ್ಲಿ ಸಿಗುತ್ತೋ ಅಂತ ಯೋಚಿಸ್ತಿದ್ವಿ, ನೋಡು ಕೈ ಕೊಟ್ಟ. ಯಾಕೆ ಲಕ್ಷ್ಮಿ, ಏನು ಯೋಚಿಸ್ತಿದ್ಯಾ? ಅಲ್ಲ ರೀ, ಈ ಒಂದು ತುತ್ತು ಅನ್ನಕ್ಕೋಸ್ಕರ ತಾನೆ ಪ್ರಪಂಚದಲ್ಲಿ ಇಷ್ಟೆಲ್ಲ ಹೋರಾಟ ಹೊಡೆದಾಟ. ಇದು ಒಂದು ಇಲ್ಲ ಅಂದಿದ್ರೆ ಪ್ರಪಂಚ ಇಷ್ಟು ಚೆನ್ನಾಗಿರ್ತಿತ್ತಲ್ವೇನ್ರಿ? ನಿಜ ಲಕ್ಷ್ಮಿ, ನಿಂತೀನಿ. ಊಟದ್ದೇನು ವ್ಯವಸ್ಥೆ ಆಯ್ತು, ಏನು ನೋಡ್ಕೊಳ್ಳೋದು? ನಂಗೂ ಗೊತ್ತಿಲ್ಲ ಲಕ್ಷ್ಮಿ. ಒಂದು ಕೆಲಸ ಮಾಡ್ತೀನಿ, ಇಲ್ಲೇ ಎಲ್ಲಾದ್ರೂ ಹೋಗಿ ಕೆಲಸ ಏನೋ ಸಿಗುತ್ತಾ ಅಂತ ನೋಡ್ತೀನಿ. ಅಲ್ಲಿ ತನಕ ಇಲ್ಲೇ ದೇವಸ್ಥಾನ ಆವರಣಗೀರು. ಹೇಗಿದ್ರು ನಿಮಗೆ ದೇವಸ್ಥಾನ ಅಂದ್ರೆ ಇಷ್ಟ ಅಲ್ವಾ? ನಾನು ನಿಮ್ ಜೊತೆ ಬರ್ತೀನಿ. ಬೇಡ ಲಕ್ಷ್ಮಿ, ಸಂತೋಷನ ಹಂಚ್ಕೊಳ್ಳೋದಕ್ಕೆ ಯೋಗ್ಯತೆ ಇಲ್ಲದೆ ಇರುವಂಥವ್ರು ಕಷ್ಟನೂ ಹಂಚ್ಕೋಬಾರ್ದು. ಒಬ್ಬಳನ್ನ ಬಿಟ್ಟು ಹೋಗ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಒಂದು ಅರ್ಧ ಮುಕ್ಕಾಲು ಗಂಟೆ ಬಂದ್ಬಿಡ್ತೀನಿ, ಇಲ್ಲೇನೂ ತೊಂದರೆ ಇಲ್ಲ. ಗೊತ್ತಲ್ವಾ ನಿನಗೆ? ಸರಿ ರೀ, ನನಗೆ ನೆಮ್ಮದಿಗೆ ಸಿಗೋದು ಕೂಡ ಈ ದೇವಸ್ಥಾನದಲ್ಲೇ. ಸರ್ ಹೊಡಿಬೇಡಿ ಸರ್. ಸರ್ ಸರ್ ನನ್ನ ಮಾತು ಕೇಳಿ ಸರ್, ಪ್ಲೀಸ್ ಸರ್, ಅವ್ರನ್ನ ಹೊಡಿಬೇಡಿ ಸರ್. ಸರ್ ಅವ್ರನ್ನ ಯಾಕೆ ಹೊಡಿತಾ ಇದ್ದೀರಾ? ನೋಡಿ, ನೀವು ಮಾಡ್ತಿರೋದು ಸರಿ ಇಲ್ಲ ಸರ್. ನಾನು ಹೈಯರ್ ಆಫೀಸರ್ಸ್ ಹತ್ರ ಮಾತಾಡ್ತೀನಿ. ಯಾಕೆ ಸರ್ ಹೀಗೆ ಮಾಡ್ತಿದ್ದೀರಾ? ಕಾನೂನು ಪ್ರಕಾರ ಇದು ಸರಿಯಲ್ಲ. ನಾವು ಕಾನೂನು ಪ್ರಕಾರನೇ ಕೆಲಸ ಮಾಡ್ತಾ ಇರೋದು. ಅಲ್ಲ, ಪೊಲೀಸ್ ಸ್ಟೇಷನ್ನು ಜೈಲು ಅಂದರೆ ಏನು ಅನ್ಕೊಂಡ್ಬಿಟ್ಟಿದ್ದೀರಾ ನೀವು? ಇಲ್ಲಿ ಕರೆಸಿ ರಾಜ ಮರ್ಯಾದೆ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ನಾವು ಬಾಯಿ ಬಿಡಿಸ್ಬೇಕು ಅಂದರೆ ಇದೇ ರೀತಿ ಟ್ರೀಟ್ಮೆಂಟ್ ಕೊಡೋದು. ನೀವು ನಾವು ಮಾಡೋ ಕೆಲಸಕ್ಕೆ ತೊಂದರೆ ಮಾಡ್ತೀರಾ, ಮೊದಲಿನಿಂದ ಹೋಗಿ. ಸರ್, ಡ್ಯೂಟಿ ಮಾಡ್ತಿದ್ದೀವಿ ಅಂತ ಹೀಗೆಲ್ಲ ಹೊಡೆದ್ರೆ ಸರಿನಾ ಹೇಳಿ ಸರ್? ಅವ್ರಿಗೆ ನೋವಾಗುತ್ತೆ. ನೋವಾಗಲಿ ಅಂತಾನೆ ಹೊಡಿತಾ ಇರೋದು. ಆಕ್ಸಿಡೆಂಟ್ ಮಾಡೋ ಉದ್ದೇಶ ಏನು ಅಂತ ನಾವು ತಿಳ್ಕೊಬೇಕಲ್ವಾ? ಅದಕ್ಕೆ ಇಷ್ಟಕ್ಕೂ ಇದೆಲ್ಲ ಶುರು ಮಾಡಿದ್ದು ನೀವೇ ಅಲ್ವಾ ಮೇಡಮ್? ಮೊದಲು ಸ್ಟೇಷನ್ ಮುಂದೆ ಬಂದು ಕುಂತ್ಕೊಂಡು ಧರಣಿ ಮಾಡಿದ್ದು ನ್ಯಾಯ ಕೊಡಿಸ್ಬೇಕು ಅಂತ ನೀವೇ ತಾನೇ? ಈಗ ಸತ್ಯ ಬಾಯಿ ಬಿಡಿಸ್ತಾ ಇದ್ರೆ ಬೇಡ ಅಂತೀರಾ? ಅಲ್ಲ ಸರ್, ಅದು ಹಾಗಲ್ಲ. ಹಾಗೂ ಅಲ್ಲ ಈಗೂ ಅಲ್ಲ, ನಮ್ಮ ಕೆಲಸ ಹೇಗೆ ಮಾಡಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಅದನ್ನು ನಾವು ನಿಮ್ಮಿಂದ ಕಲಿಬೇಕಾಗಿಲ್ಲ. ಮೊದಲು ಜಾಗ ಖಾಲಿ ಮಾಡಿ. ನೋಡಿ ಸರ್, ನೀವು ಮಾಡ್ತಿರೋದು ತುಂಬ ತಪ್ಪು. ನಾನು ಇದನ್ನ ಕಾನೂನು ರೀತಿಯಲ್ಲೇ ನಿಮ್ಮ ಮೇಲೆ ಕ್ರಮ ತಗೋತೀನಿ. ಏನಮ್ಮ ನೀನು? ನಿನ್ನ ಮಾತಾಡ್ಸೋದಕ್ಕೆ ಊಟ ಮಾಡಿಸೋದಕ್ಕೆ ಬಿಟ್ಟರೆ ಪೊಲೀಸ್ನವರು ಒಳ್ಳೆಯವರು, ಇಲ್ಲಾಂದ್ರೆ ಕೆಟ್ಟವ್ರಾ? ಆದರೂ ಸರ್, ದಯವಿಟ್ಟು ಅವ್ರನ್ನ ಹೊಡಿಬೇಡಿ. ಅವ್ರು ತುಂಬ ಒಳ್ಳೆಯವರು, ಒಳ್ಳೆ ರೀತಿಯಲ್ಲೇ ಕೇಳಬಹುದಲ್ವಾ? ಹೊಡೆಯದೇ ಇದ್ರೆ ಸತ್ಯ ಆಚೆ ಬರಲ್ಲ. ನಮಗೂ ಮೇಲಿಂದ ಪ್ರೆಷರ್ ಇದೆ. ಕೇಸು ಬೇಗ ಕ್ಲಿಯರ್ ಮಾಡಬೇಕು. ನೀವೇನು ಮಾತಾಡ್ಬಿಡಿ, ಬೇಗ ಹೊರಡಿ. ಸರಿ ಸರ್, ನಾನು ಈಗ ಹೊರಡ್ತೀನಿ. ಆದರೆ ಕಾನೂನು ಪ್ರಕಾರನೇ ನಿಮ್ಮ ಮೇಲೆ ಕ್ರಮ ತಗೋತೀನಿ. ಸಿದ್ದು ಅವರೇ, ನಾನು ನಿಮ್ಮನ್ನು ಮಿಡಿಸ್ತೀನಿ. ಈ ರೀತಿ ಇರಕ್ಕೆ ಬಿಡಲ್ಲ. ನಿಮ್ಮನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಸರ್. ಅದೇನು ಮಾಡ್ತೀಯ ಮಾಡ್ಕೋ, ಹೋಗಮ್ಮ. ನೋಡು, ನಿನಗೆ ಟೈಮ್ ಕೊಡ್ತಾ ಇವನಿ. ಸರಿಯಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಾ. ಒಟ್ಟಿನಲ್ಲೇ ನೀವಿಬ್ರು ಜೊತೆಲಿ ಇರಬಾರ್ದು. ಆಟೆಯ ಸಿದ್ದೇಗೌಡ ಜೈಲಿಂದ ಮನೆಗೆ ಬರೋದ್ರೊಳಗೆ ನೀನು ನಮ್ಮ ಮನೆ ಖಾಲಿ ಮಾಡಿರಬೇಕು. ಹಂಗಿದ್ರೆ ನಾನು ಅವನ್ನ ಬಿಟ್ಕೊಂಡ್ಬರ್ತೀನಿ. ಅದು ಬಿಟ್ಟು
ನಾನು ಅವನ ಜೊತೆನೇ ಇರ್ತೀನಿ ಅಂತ ನೀನೇನಾದ್ರು ಆಟ ಇಟ್ಕೊಂಡು ಕೂತ್ಕೊಂಡ್ರೆ ಅವ್ನ ಜೈಲಲ್ಲೇ ಕೊಳಿತಾ ಇರಲಿ ಬಿಡು, ನಿನಗೇನು? ಅವ ದಯವಿಟ್ಟು ನೋಡು, ನಾನು ಹೇಳೋದೆಲ್ಲ ಹೇಳಿವ್ನಿ. ಇನ್ನೇನೇ ತೀರ್ಮಾನ ಆದರೂ ನಿಂದೆಯ, ಎಲ್ಲ ನಿನ್ನ ತೀರ್ಮಾನದ ಮೇಲೆ ನಿಂತದೆ. ನನ್ನ ಮಗನ ಜೀವನ ನಿನ್ನ ಕೈಲೈತೆ. ನೋಡು ಎಂಥ ಕರ್ಮ ಒಂದು. ಈಗ ನನ್ನ ಆಟ ಶುರು. ಅಲ್ಲ, ಗಂಡ ಹೆಂಡತಿ ಇಬ್ರು ಎಷ್ಟು ಮೆರಿತಾ ಇದ್ರಿ ಅಲ್ವಾ? ನಿನಗಿದಾಗಬೇಕಾದ್ದೆ ಭಾವನಾ, ಅನ್ಭವಿಸು. ಸಿದ್ದು ಅವರೇ, ನಿಮಗಿಷ್ಟೆಲ್ಲ ಹಿಂಸೆ ಕೊಡ್ತಿರೋದನ್ನ ನನಗೆ ನೋಡೋಕ್ಕಾಗ್ತಿಲ್ಲ. ಪ್ರೀತಿ ಅಂದರೆ ಹೀಗೆಲ್ಲ ಅನ್ಸುತ್ತಾ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಿಮ್ಮನ್ನು ಕಂಡ್ರೆ ನನಗಾಗ್ತಿರ್ಲಿಲ್ವಲ್ಲ, ಆಗಲೇ ಚೆನ್ನಾಗಿತ್ತು. ಈಗ ನಿಮಗೊಂದು ಸ್ವಲ್ಪ ನೋವಾದ್ರೂ ನನಗೆ ಜೀವನೇ ಹೋಗ್ತಿರೋ ಹಾಗೆ ಅನ್ನಿಸ್ತಿದೆ. ನಾನು ಏನು ಮಾಡಲಿ ಸಿದ್ದು ಅವರೇ?